ಮೆಣಸಿನ್ಕಾಯಿ ಎಲ್ಲ ಚೋಟ್ ಮೆಣಸಿನ್ಕಾಯಿಗಳು. ಸರ್ ಇದು ಆಕಾಶ್ ಮೆಣಸಿನ್ಕಾಯಿ ನಾನು 3 ಭಾಗದಲ್ಲಿ ಹಾಕೊಂತೀನಿ. ಇಷ್ಟ ಆಗ ಸರ್ ಅದು ಇಷ್ಟ ಆಗಿದೆ. ಮಾಡ್ಕೊಳ್ಳೋ ಕರೆಕ್ಟಾಗಿ ಮಾಡೋ ತೋರಿಸ್ತೀವಿ ವೀಕ್ಷಕರೇ. ಈ ಥರನೇ ಮಾಡ್ಕೊಳ್ಳಿ, ಗ್ರೀನ್ ಚಟ್ನಿ ಕರೆಕ್ಟಾಗಿ ಬರ್ತದೆ. ಸೊ 3 ಸಲ ಆಯ್ತು ಸರ್. ಸೊ ಇಲ್ಲಿಗೆ ನಮ್ಮ ಗ್ರೀನ್ ಚಟ್ನಿಯ ಎಲ್ಲ ಪ್ರಕ್ರಿಯೆ ಮುಗೀತು. ಗ್ರೀನ್ ಚಟ್ನಿ ಸಲೀಸಾಗಿ ತೋರಿಸ್ಬಿಟ್ರು. ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. SLV ಬಂಗಾರಪೇಟೆ ಚಾಟ್ಸ್ ಎಂತ ಒಳ್ಳೆ ಕೆಲಸ ಮಾಡ್ತಾ ಇದಾರ್ರಿ ತ್ರಿಲೋಕ್ ಅವರು. ನಮಗೆ ಬಹಳ ಖುಷಿ ಆಗ್ತದೆ. ಯಾರು ಮಾಡ್ತಾರ್ರಿ? ಯಾರಿಗಾದ್ರೂ ಕೇಳಿ ನೀವು ಸೀಕ್ರೆಟ್ ತೋರ್ಸೋಕೆ ಸಾಧ್ಯ ಇಲ್ಲ ಅಂತಾರೆ. ಇಲ್ಲಿ ಇವ್ರ ಧ್ಯೇಯ ಏನಂದ್ರೆ ಪ್ರತಿಯೊಬ್ಬರಿಗೂ ಪಾಪ ಕಷ್ಟಪಟ್ಟು ಬರ್ತಾರೆ ಹಳ್ಳಿಗಳಿಂದ. ನಾವಾಗಲಿ ನಮ್ಮ ಚಾನಲ್ ಇರೋದು ಯಾತಕ್ಕೋಸ್ಕರ ಈ ಥರದ ಒಂದು ಶೆಫ್ಗಳು. ಇವರ ಧ್ಯೇಯ ನಮ್ಮ ಧ್ಯೇಯ ಒಂದೇ. ಪಾಪ ಹಳ್ಳಿಯಿಂದ ಬರ್ತಾರೆ, ಸಣ್ಣ ಒಂದು ಬಜೆಟ್ ಇರ್ತದೆ ಅವ್ರಿಗೆ. ಬಂಗಾರಪೇಟೆ ಚಾಟ್ಸ್ ಮಾಡಬೇಕು ಅಂದರೆ ಅವ್ರಿಗೆ ರೆಸಿಪಿ ಗೊತ್ತಿರಲ್ಲ, ಯಾವ ರೀತಿ ಮಾಡ್ಬೇಕಂತ ಗೊತ್ತಿರಲ್ಲ. ಅವ್ರಿಗೊಂದು ನೆಲೆ ಕಂಡುಹಿಡ್ಕೋಬೇಕು, ಅವರೊಂದು ಜೀವನೋಪಾಯ ಕಂಡುಹಿಡ್ಕೋಬೇಕು ಅಂದಾಗ ನಮ್ಮ ವಿಡಿಯೋಗಳು ಹೆಲ್ಪ್ ಆಗ್ತವೆ. ಅದೇ ಉದ್ದೇಶ. ಅದ್ಭುತವಾದ ಧ್ಯೇಯ ಇಟ್ಕೊಂಡಿರೋ ತ್ರಿಲೋಕ್ ಅವ್ರನ್ನ ನಾವು ಮೀಟ್ ಆಗಿಬಿಡೋಣ. ಇವತ್ತು ನೀವೇ ಕೇಳಿದ್ದು ಆ ಒಂದು ಹಸಿರು ಚಟ್ನಿ, ಆ ರೆಸಿಪಿ ತೋರಿಸ್ತಾರೆ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಅದ್ಭುತ ದಂಪತಿಗಳು. ನಮಸ್ಕಾರ. ನೋಡಿ ಎಂತ ಒಳ್ಳೆ ಧ್ಯೇಯ ಇಟ್ಕೊಂಡು ನೀವು ಬಗ್ಗೆ ಹೇಳಲೇಬೇಕು ನಾನು. ಸರ್ ಇದು ಆಕ್ಚುಲಿ ನೀವು ಬಂಗಾರಪೇಟೆ ಚಾಟ್ಸ್ ಅಂದ್ರೆ ಒಂದು ಜ್ಞಾನ. ಹೌದು ಸರ್. ಆ ಜ್ಞಾನ ನೀವು ಸಂಪಾದಿಸಿದಿರಿ. ಒಳ್ಳೆ ಈಗ ಒಂದು ಇನ್ಸ್ಟಿಟ್ಯೂಷನ್ ತರ ಇವರು ಆ ಜ್ಞಾನವನ್ನ ಉಚಿತವಾಗಿ ಹಂಚ್ತಾ ಇದ್ದಾರೆ ನಮ್ಮ ಚಾನಲ್ ಮೂಲಕ. ನಮ್ಮ ಚಾನಲ್ ಇರೋದು ಅದಕ್ಕೋಸ್ಕರ. ಮನೆ ರಸೂಟ, ಪ್ರತಿಯೊಂದು ಮನೆಯ ಊಟ ರಸೂಟ ಆಗಬೇಕು. ಹಾಗೇನೆ ಯಾರಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ಅವ್ರಿಗೆ ಇರೋದೇ ಇಲ್ಲ ಜ್ಞಾನ. ಹೌದು. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಆ ರೆಸಿಪಿನ ತೋರಿಸ್ತೀವಿ. ಎಲ್ಲೋ ಮೂಲೆಯಲ್ಲಿ ಒಂದು ಹೋಟೆಲ್ ಶುರು ಮಾಡ್ಬೇಕಂದ್ರೆ ಮಾಡ್ಕೊಳ್ಳಿ, ಪಾಪ ಮಾಡ್ಕೊಳ್ಳಿ ಅಲ್ಲ ಸರ್. ಹೌದು ಸರ್. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀವಿ ಆಮೇಲೆ ನಾವು ಅವ್ರು ಹೆಂಗ್ ಕಲ್ತಿದಾರೆ ಅಂತೇಳಿ. ಅದೇ ಇವತ್ತು ಮಾಡ್ತಿರೋದು. ಅದ್ಭುತ ಸರ್. ಸರಿ ಸರ್. ಸೊ ವೀಕ್ಷಕರು, ನಿಮ್ಮ ಅಭಿಮಾನಿಗಳು ಇವಾಗ ಅವ್ರು ಕೇಳಿದ್ದೇನು ಗ್ರೀನ್ ಚಟ್ನಿ ಕೇಳಿದ್ದಾರೆ. ನಾನು ಅದನ್ನ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಈಗ ಗ್ರೀನ್ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಎಲ್ಲ ಇಟ್ಕೊಂಡ್ಬಿಟ್ರಿ ಸರ್. ಏನ್ ಸರ್ ಚೋಟ್ ಇದು? ಸರ್ ಇದು ಆಕಾಶ್ ಮೆಣಸಿನ್ಕಾಯಿ ಅಂತ ಎಲ್ಲ ತರಕಾರಿ ಅಂಗಡಿಲೂ ಸಿಗುತ್ತೆ. ಹೇಳಿ, ಸೂಪರ್ ಮಾರ್ಕೆಟ್ಸ್, ತರಕಾರಿ ಅಂಗಡಿ, ಎಲ್ಲ ವೆಜಿಟೇಬಲ್ ಶಾಪ್ ಅಲ್ಲೂ ಸಿಗುತ್ತೆ. ಸೊ ಇದು ಇಂಪಾರ್ಟೆಂಟ್. ಇದೇ ಇಂಪಾರ್ಟೆಂಟ್. ನಾನು ಹಿಂಗೆ ಅಂತ ಪ್ರೊಸೆಸ್ ಮಾಡ್ಕೊಂಡು ಹೋಗ್ತಾ ಗೊತ್ತಾಗುತ್ತೆ. ಅದ್ಭುತ. ಸೊ ಇದು ಇಂಗ್ರೀಡಿಯೆಂಟ್ಸ್ ಇಷ್ಟಿದೆ ಸರ್. ಒಂದೊಂದು ಹೇಳ್ಬಿಡಿ ಸರ್. ಹಾ ಸರ್. ಸರ್ ಇವತ್ತು ಗ್ರೀನ್ ಚಟ್ನಿ ಎಷ್ಟು ಅಳತೆಗೆ ಮಾಡ್ತಿದ್ದೀರಿ ಸರ್ ನೀವು? ಸರ್ ಇದು ಒಂದು 2 kgಗೆ 2 kgಗೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಸರ್ ಏನೇನಿದೆ ಸರ್? ಇದು ನಾಟಿ ಕೊತ್ತಂಬರಿ, ಪುದೀನ, ನಾಟಿ ಪುದೀನ. ಇದು ಆಕಾಶ್ ಚಿಲ್ಲಿ. ಹಾ ಸರ್. ಇದು ಜೀರಿಗೆ ಒಂದು 100 grams ಬರುತ್ತೆ ಸರ್. ಇದು ಈ ಕಪ್ ಅಳತೆ ಒಂದು 3 ಜೀರಿಗೆ, ಫುಲ್ ಜೀರಿಗೆ. ಹಾಗಾಗಿ ಇದು 100 ಗ್ರಾಮ್ ಇರ್ಬೋದು ಅಥವಾ 3 ಕಪ್ ಅಳತೆ. ನೆಕ್ಸ್ಟ್ ಚಕ್ಕೆ ಎಷ್ಟು ಇಂಚ್ ಸರ್ ಅದು? ಸರ್ ಒಂದು 5 ಪೀಸ್. 5 ಈ ತರ ದೊಡ್ಡ ಪೀಸು. ಅರಿಶಿಣ, ಕಲ್ಲುವಿನ ಪುಡಿ ಒಂದ್ 2 ಚಿಟಿಕೆ, ಕಲ್ಲುವಿನ ಪುಡಿ, ಕಸ್ತೂರಿ ಮೇಥಿ, ಸ್ಟಾರ್ ಅನೀಸ್, ಸ್ಟಾರ್ ಹೂವ, ಲವಂಗ. ಸರ್ ಇದು ಮರಾಠಿ ಮೊಗ್ಗು. ಓಕೆ, ಇಷ್ಟೇ ಮತ್ತೇನು ಇಲ್ಲ. ಈ ಪ್ರಕ್ರಿಯೆ ತೋರಿಸ್ಬಿಡೋಣ ಸರ್ ಈಗ. ಹೌದು ಸರ್. ಈಗ ಪ್ರಕ್ರಿಯೆ ಮಾಡೋದು ಒಂದೊಂದೇ ವಿಧವಾಗಿ ಇಟ್ಕೊಂಡು ಹೋಗಿ ಸರ್. ಚಕ್ಕೆ ಹಾಕೊಂತ ಇದ್ದೀನಿ, ಪೀಸ್ ಮಾಡಿ ಹಾಕೊಂತೀನಿ ಸ್ವಲ್ಪ. ಸರ್ ಇದು ಡ್ರೈ ಇಂಗ್ರೀಡಿಯೆಂಟ್ಸ್, ಸ್ವಲ್ಪ ಪೀಸ್ ಮಾಡಿ ಹಾಕೊಂತ ಇದ್ದೀನಿ. ಎಲ್ಲ ಮಿಕ್ಸಿ ಮಾಡ್ಬೋದಾ? ಹಾ. ಈಗ ನೆಕ್ಸ್ಟ್ ಕಸೂರಿ ಮೇಥಿ ಹಾಕೊಂತೀನಿ, ಒಂದು ಅರ್ಧ ಸ್ಪೂನ್. ಹಾ ಸರ್. ಹಾ. ಸ್ಟಾರ್ ಹೂವ, ಲವಂಗ ಒಂದು 8-10 ಪೀಸ್ ಇದೆ. 8-10 ಪೀಸ್ ಲವಂಗ ಇದೆ. ಜೀರಿಗೆ, ಕಲ್ಲುವಿನ ಪುಡಿ, ಅರಿಶಿನ ಆಮೇಲೆ ಹಾಕೊಂತೀನಿ. ಈಗ ಇದನ್ನು ಅಷ್ಟೇ ಪುಡಿ ಮಾಡೋದಾ? ಹಾ, ಇವಾಗ ಅಷ್ಟು ಮಾತ್ರ. ಓಕೆ, ಡನ್ ಸರ್. ಸರ್ ಸಾಕಿಷ್ಟ ಆಗಿದೆ. ಆಯ್ತಾ ಸರ್? ಪೌಡರ್ ಆಗಿದೆ. ಅಷ್ಟು ಪೌಡರ್ ಆಗ್ಬೇಕಾ? ಹಾ. ಅದನ್ನ ಸೈಡ್ ಇಟ್ಕೊಂಡ್ಬಿಡ್ಬೇಕು. ಸರ್ ಈಗ ನೆಕ್ಸ್ಟ್ ಇದು ಹಸಿಮೆಣಸಿನ್ಕಾಯಿ ಆಕಾಶ್ ಚಿಲ್ಲಿ. ನಾನು 3 ಭಾಗದಲ್ಲಿ ಹಾಕೊಂತೀನಿ. ಎಷ್ಟು ಇಟ್ಕೊಂಡಿವಿ ಸರ್ ಹಸಿಮೆಣಸಿನ್ಕಾಯಿ? ಸರ್ ಇದು 1 kg. 1 kg ಇದೆ. ಅದೆಲ್ಲ ಹಾಕ್ಬಿಡ್ತೀರಾ? ಹಾ, 3 ಭಾಗದಲ್ಲಿ. 3 ಭಾಗದಲ್ಲಿ ಅದು ಆಗಲ್ಲ, ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಆಗಲ್ಲ. 3 ಭಾಗ ಮಾಡ್ಕೊಂಡು ಮಿಕ್ಸಿಯಲ್ಲಿ ಆಗಲ್ಲ. ಸೊ ಅದಕ್ಕೇನೆ
ಇದು ಅಷ್ಟೇ 3 ಭಾಗ. 3 ಭಾಗ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ. ಕರೆಕ್ಟ್. ಓ, ಜೀರಿಗೆನೂ ಈಗ ಹಾಕ್ಬಿಡ್ತೀರಾ? ಹೌದು. ಅಷ್ಟ ಒಂದೇ ಸತಿ ಬೇಕಾದ್ರೆ ಹಾಕ್ಬೋದು. ಕಲ್ಲುವಿನ ಪುಡಿ ಇದಕ್ಕೆ ಹಾಕೊಬಹುದು. ಕಲ್ಲುವಿನ ಪುಡಿ ಅದು. ಕಲ್ಲುವಿನ ಪುಡಿ. ಸರ್ ನೀರು ಹಾಕ್ತಾ ಇದ್ದೀನಿ. ಇಷ್ಟ ಆಗ ಸರ್? ಅದು ಇಷ್ಟ ಆಗಿದೆ. ಸೆಕೆಂಡ್ ರೌಂಡ್ಗೆ ಹಾಕೊಂತ ಇದ್ದೀನಿ. ಹಾಕೊಳ್ಳಿ. ಎಲ್ಲ ಇವೆಲ್ಲ ಮುಗಿಸ್ಬಿಡ್ತೀರಾ? ಹಾಕ್ಬಿಟ್ಟು ಓಕೆ. ಪೌಡರ್ ಹಾಕ್ತೆ ಸೆಕೆಂಡ್. ಅದು 3 ಟೈಮ್ಸ್ ಹಾಕ್ಬಿಡ್ತೀರಾ? ಹೌದು, ಈಕ್ವಲ್ ಆಗಿ ಮಿಕ್ಸ್ ಆಗಲಿ ಅಂತ. ಹೌದು ಕರೆಕ್ಟ್. ಮಾಡ್ಕೊಳ್ಳೋ ಕರೆಕ್ಟಾಗಿ ಮಾಡೋ ತೋರಿಸಿದ್ವಿ ವೀಕ್ಷಕರೇ. ಈ ಥರನೇ ಮಾಡ್ಕೊಳ್ಳಿ, ಗ್ರೀನ್ ಚಟ್ನಿ ಕರೆಕ್ಟಾಗಿ ಬರ್ತದೆ. ಸರ್ ಇದು 3 ಸಲ ಮಾಡ್ಬಿಟ್ರೆ ಮುಗೀತು, ಎಲ್ಲ ಮುಗೀತು. ಸೊ 3 ಸಲ ಆಯ್ತು ಸರ್. ಸೊ ಇಲ್ಲಿಗೆ ನಮ್ಮ ಗ್ರೀನ್ ಚಟ್ನಿಯ ಎಲ್ಲ ಮೊದಲನೇ ಪ್ರಕ್ರಿಯೆನ ಇದು? ಎಲ್ಲ ಪ್ರಕ್ರಿಯೆ ಎಲ್ಲ ಪ್ರಕ್ರಿಯೆ ಮುಗೀತು. ಗ್ರೀನ್ ಚಟ್ನಿ ಸಲೀಸಾಗಿ ತೋರಿಸ್ಬಿಟ್ರು. ಅಷ್ಟೇ ಸಲೀಸಾಗಿ ನೀವು ಮಾಡ್ಕೋಬೋದು ಸರ್. ಒಳ್ಳೆ ಧ್ಯೇಯ ಸರ್. ಈಗ ಎಷ್ಟೋ ಜನಕ್ಕೆ ಕಲಿಯೋ ಆಸಕ್ತಿ ಇರುತ್ತೆ, ಕಲಿಯೋ ಒಂದು ಚಾನ್ಸ್ ಸಿಕ್ಕಿರಲ್ಲ. ಎಷ್ಟೋ ಕಡೆ ಹೋಗಿರ್ತಾರೆ, ಹೇಳ್ಕೊಡಲ್ಲ. ಈಗ ನಿಮ್ಮ ಮುಖಾಂತರ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗಿದೆ ಕೂಡ. ತುಂಬಾ ಜನ ಫೋನ್ ಮಾಡಿ ಹೇಳ್ತಾ ಇದಾರೆ. ಬಟ್ ನಾನು ಇನ್ನೊಂದು ಇಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ. ತುಂಬಾ ಕಾಲ್ಸ್ ಬರ್ತಾ ಇದೆ ನನಗೆ ಶಾಪ್ಗಳ ಕಡೆಯಿಂದ. ಹೌದಾ? ನಾನು ಏನ್ ಕ್ಲಾರಿಟಿ ಕೊಡ್ತೀನಿ ಅಂದ್ರೆ, ಇಲ್ಲಿ 4 ಜನ ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರನೇ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ 4 ಜನಕ್ಕೆ ಒಳ್ಳೇದಾಗ್ಲಿ, ಒಳ್ಳೇದ್ ಮಾಡಕ್ ನೋಡೋಣ. ಕರೆಕ್ಟ್. ನಾನು ಇನ್ನೊಂದು ಎಷ್ಟೋ ಜನ ಕಾಲ್ಸ್ ಅಲ್ಲಿ ನಾನು ಎಲ್ಲಾರ್ಗು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ನಾನು ಅದಕ್ಕೆ ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ನನ್ನ ಉದ್ದೇಶ ಒಂದೇ, ಎಲ್ಲಾರ್ಗು ಮಾಡೋಂತ ಆಸಕ್ತಿ ಇರೋರು ಮಾಡ್ಲಿ. ಸೊ ಈಗ ನಾನು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಜ್ಞಾನ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಕೊಡ್ತಿರೋದು. ಹೌದು. ಅದಕ್ಕಾಗಿ ಮನೆ ರಸೂಟ. ಹೌದು. ಹಾಗಾಗಿ ನಮ್ಮ ಜೊತೆಗೆ ಅಲ್ಲಿ ಒಳ್ಳೆ ಶೆಫ್ ಇರೋದು. ಹೌದು. ಅದರಲ್ಲಿ ನಿಮ್ಮ ಆ ಸಾಲಿನಲ್ಲಿ ನೀವು ಜಾಯ್ನ್ ಆಗಿದ್ದೀರಾ. ಹೌದು. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.